ಯಾವುದೇ ರೀತಿಯಲ್ಲೂ ನನ್ನ ಪಾತ್ರವೇ ಇಲ್ಲ, ನಾನು ಶುದ್ಧ, ನಾನು ಹರಿಶ್ಚಂದ್ರನ ತುಂಡು ಅಂತ ವಾದಿಸ್ತಾ ಇರುವಂತ ಸಿದ್ದರಾಮಯ್ಯನವರಿಗೆ ತೀವ್ರವಾದ ಹಿನ್ನಡೆ ಆಗ್ತಾ ಇದೆ. ಆ ಎಡಪಂಥೀಯ ಮನೋಭಾವದ ಬುದ್ಧಿಜೀವಿಗಳ ಪರವಾಗಿ ನಿಂತಂತ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ನೇರವಾಗಿ ಭಾಗವಹಿಸುವಂತ JNU ಸ್ಟೂಡೆಂಟ್ಸ್ಗಳನ್ನ ಎತ್ತಿ ಕಟ್ಟುವ ಕೆಲಸವನ್ನ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಕುಳಿತು ಜಮ್ಮು ಕಾಶ್ಮೀರವನ್ನ ಆಡಳಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇದರ ಅರ್ಥ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್? NC ಮತ್ತು ಕಾಂಗ್ರೆಸ್ಸಿನ ಮೈತ್ರಿಕೂಟ ಆಡಳಿತಕ್ಕೆ ಬಂದರೂ ಕೂಡ 370 ಮರುಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ದೇಶ ವಿರೋಧಿಯಾದಂತ ಯಾವುದೇ ಒಂದು ಆಡಳಿತವನ್ನ ಜನಸಂವಹನವನ್ನ NC ಮತ್ತು ಕಾಂಗ್ರೆಸ್ಸಿನ ಒಕ್ಕೂಟ ಸರ್ಕಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕಾಶ್ಮೀರದಲ್ಲಿ ನಾವು ಅಧಿಕಾರಕ್ಕೆ ಬಂದೆವು ಅಂತಾದ್ರೆ ಇಡೀ ಭಾರತವನ್ನು ಅಧಿಕಾರಕ್ಕೆ ನಾವು ಬರ್ತೇವೆ ಅನ್ನುವುದರ ಮುನ್ಸೂಚನೆ ಅಂತ ಖರ್ಗೆ ಅವರೇನು ಹೇಳಿದಾರಲ್ಲ, ಅದು ಅಪ್ರಬುದ್ಧತನದ ಮತ್ತು ಯಾವುದೇ ಲಾಜಿಕ್ ಇಲ್ಲದೆ ಇದ್ದ ಮಾತು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ರಾಜ್ಯದ ಸಂದರ್ಭದಲ್ಲಿ ಮೂಡಾ ಹಗರಣ ಬಹಳ ಸುದ್ದಿ ಮಾಡ್ತಾ ಇದೆ. ನಿನ್ನೆ 2 ಗಂಟೆಗಳ ಸುದೀರ್ಘ ಅವಧಿಯಲ್ಲಿ ರಾಘವನ್ ಅವರು, ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಾದವನ್ನು ಮಂಡಿಸಿದ ರಾಘವನ್ ಅವರು ನ್ಯಾಯಮೂರ್ತಿಗಳು ಕೇಳದಂಥ ಈ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾಲ್ಗೊಳ್ಳುವಿಕೆ ಎಷ್ಟಿದೆ? ಯಾಕೆಂತಂದರೆ ಮುಖ್ಯಮಂತ್ರಿಗಳ ಪರವಾಗಿ ಮನು ಸಿಂಘ್ವಿಯವರು ವಾದ ಮಂಡಿಸಿದ್ರು. ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರವೇ ಇಲ್ಲ. ಅದಕ್ಕೆ ರಾಘವನ್ ಅವರು ಎಷ್ಟು ಅದ್ಭುತವಾಗಿ ದಾಖಲೆಗಳನ್ನು ಇಟ್ಟುಕೊಂಡು ವಿವರಿಸಿದರು ಅಂತಂದರೆ, ಈ ನಿನ್ನೆ ನಡೆದಂಥ 2 ಗಂಟೆಯ ಸುದೀರ್ಘವಾದ ಅವಧಿಯ ವಾದವನ್ನು ರಾಘವನ್ ಮಂಡಿಸಿದ ರೀತಿಯನ್ನು ಗಮನಿಸಿದರೆ ಅದರಲ್ಲಿ ಯಾವುದೇ ರೀತಿಯಲ್ಲೂ ಸಂಪೂರ್ಣವಾಗಿ ಪ್ರತ್ಯಕ್ಷವಾಗಿ ಅಲ್ಲದೇ ಇದ್ದರೂ ಪರೋಕ್ಷವಾಗಿ ತನ್ನ ಅಧಿಕಾರದ ಅವಧಿಯನ್ನು, ಉಪಮುಖ್ಯಮಂತ್ರಿಯಾಗಿದ್ದಂಥ ಅವಧಿ 2 ಅವಧಿ ಮತ್ತು ಮುಖ್ಯಮಂತ್ರಿಯಾಗಿದ್ದಂಥ ಅವಧಿ 2017, ಈ ಎಲ್ಲ ಸಂದರ್ಭಗಳಲ್ಲಿ ಕಾನೂನಿನ ಮೂಲಕ ಯಾವ ರೀತಿಯಲ್ಲಿ ಪರೋಕ್ಷವಾಗಿ ತನ್ನ ಅಧಿಕಾರವನ್ನು ಈ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಬಳಸಿದ್ದಾರೆ ಅನ್ನೋದನ್ನು ಸಾಕ್ಷ್ಯ ಸಮೇತ ರಾಘವನ್ ಇಟ್ಟಂಥ ರೀತಿ ಬಹಳ ಅದ್ಭುತವಾಗಿತ್ತು. ಕಳೆದ ಶನಿವಾರ ತುಷಾರ್ ಮೆಹ್ತಾ ಅವರು ಮಂಡಿಸಿದ ವಾದವನ್ನು ಕೇಳಿದಾಗ ಆ ಒಂದು ವಾದವನ್ನು ಮೀರಿಸುವ ಅಥವಾ ಅದಕ್ಕೆ ಸರಿಸಮಾನವಾಗಿ ನಿಲ್ಲುವ ರೀತಿಯಲ್ಲಿ ರಾಘವನ್ ಅವರು ಕೂಡ ವಾದವನ್ನು ಮಂಡಿಸಿದರು. ಅದರ ಜೊತೆಗೆ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟದ್ದನ್ನು ಇಷ್ಟು ದೊಡ್ಡ ಒಂದು ಪ್ರಕರಣವಾಗಿ ಕೋರ್ಟಿಗೆ ಬರುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಯಾಕೆ ಮಾಡಿದರು ಅನ್ನುವಂಥ ಒಂದು ಮೂಲಭೂತ ಪ್ರಶ್ನೆಯನ್ನು ಕೇಳಿದರು. ಅದರ ಮೇಲೂ ಒಂದು ವಾಗ್ವಾದ ನಡೀತು. ಯಾಕೆಂತಂದರೆ, ಒಂದು ತನಿಖೆ ನಡೆಯಲಿ, ಆ ತನಿಖೆ ನಡೆದಾಗ ಸತ್ಯಾಸತ್ಯತೆ ಹೊರಗೆ ಬರಲಿ. ಒಮ್ಮೆ ನೀವು ಶುದ್ಧ ಅಂತಾದರೆ ಆ ಶುದ್ಧತೆ ಸಾರ್ವತ್ರಿಕವಾಗಲಿ ಅನ್ನುವಂಥ ಒಂದು ಉದ್ದೇಶ ಇದರ ಆಳದಲ್ಲಿ ಇದೆಯೇ ಹೊರತು ಇದಕ್ಕೆ ಗಾಬರಿ ಪಡುವಂಥ, ಕೋರ್ಟಿಗೆ ಬರುವಂಥ, ಇಷ್ಟು ದೊಡ್ಡ ಪ್ರಕರಣ ಮಾಡುವಂಥ ಯಾವ ಅವಶ್ಯಕತೆಯೂ ಇರಲಿಲ್ಲ ಅನ್ನೋದನ್ನು ರಾಘವನ್ ಅವರು ಬಹಳ ವಂಡರ್ ಅನ್ನುವ ರೀತಿಯಲ್ಲಿ, ಪ್ರಬುದ್ಧವಾದ ರೀತಿಯಲ್ಲಿ ನಿನ್ನೆ ಮಂಡಿಸಿದ್ದು 9ನೇ ತಾರೀಕಿಗೆ ಮುಂದೋಗಿದೆ. ಗಣೇಶ ಚತುರ್ಥಿಯನ್ನು ಸುಖವಾಗಿ ಸಿದ್ದರಾಮಯ್ಯನವರು ಆಚರಣೆ ಮಾಡಬಹುದು. ಮನು ಸಿಂಘ್ವಿಯವರು 20-21 ಸಮಯಾವಕಾಶ ಕೇಳಿದರು. ಆದರೆ ನ್ಯಾಯಮೂರ್ತಿಗಳು ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. 12ನೇ ತಾರೀಕಿನ ಒಳಗಡೆ ಇದನ್ನು ಮುಗಿಸೋಣ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರಿಂದ ಪ್ರಾಯಶಃ 12ನೇ ತಾರೀಕು
ತೀರ್ಪು ಬರಬಹುದು, ಇಲ್ಲ ತೀರ್ಪು ಒಂದೆರಡು ದಿನ 3 ದಿನ ಪೆಂಡಿಂಗ್ ಆಗಿ ಮತ್ತೆ ತೀರ್ಪು ಬರಬಹುದು. ಆದರೆ ಯಾವುದೇ ರೀತಿಯಲ್ಲೂ ನನ್ನ ಪಾತ್ರವೇ ಇಲ್ಲ, ನಾನು ಶುದ್ಧ, ನಾನು ಹರಿಶ್ಚಂದ್ರನ ತುಂಡು ಅಂತ ವಾದಿಸ್ತಾ ಇರುವಂಥ ಸಿದ್ದರಾಮಯ್ಯನವರಿಗೆ ತೀವ್ರವಾದ ಹಿನ್ನಡೆ ಆಗ್ತಾ ಇದೆ. ಒಂದರ ಮೇಲೆ ಒಂದು ಸಾಕ್ಷ್ಯಗಳು ಸಿಗ್ತಾ ಇದೆ, ಒಂದರ ಮೇಲೆ ಒಂದು ಸಾಂವಿಧಾನಿಕವಾದಂಥ ಮತ್ತು ನಮ್ಮ ಕಾನೂನಾತ್ಮಕವಾದಂಥ ಇಡೀದಾದಂಥ ಹಿನ್ನೆಲೆಯನ್ನು ಇಟ್ಟುಕೊಂಡು, ಕಲಂಗಳನ್ನು ಇಟ್ಟುಕೊಂಡು ವಕೀಲರು ಮಂಡಿಸ್ತಾ ಇರುವಂಥ ವಾದವನ್ನು ನೋಡಿದರೆ ಸಿದ್ದರಾಮಯ್ಯನವರು ಇದರಲ್ಲಿ ಎಲ್ಲೋ ಒಂದು ಕಡೆ ಸಿಕ್ಕಿ ಹಾಕಿಕೊಳ್ಳುವುದು ಬಹಳ ಬಹಳ ಸ್ಪಷ್ಟವಾಗಿದೆ. ಇದನ್ನು ತಿಳಿದೇ ಸ್ವಕೀಯರು, ಕಾಂಗ್ರೆಸ್ಸಿಗರು ಮುಖ್ಯಮಂತ್ರಿ ಕುರ್ಚಿಗೆ ಈಗಾಗಲೇ ಟವೆಲ್ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ದೇಶಪಾಂಡೆಯವರು ಬಹಿರಂಗವಾಗಿ ಹೇಳಿದ್ದಾರೆ. ಆದರೆ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಅವರು ಕೂಡಿ ಒಂದು ಟ್ರಂಪ್ ಕಾರ್ಡನ್ನು ಹೈಕಮಾಂಡಿಗೂ ಮತ್ತು ಸ್ಥಳೀಯ ಲೆವೆಲ್ನಲ್ಲೂ ಕಳೆದ 2 ದಿನದಿಂದ ಬಳಸಿದ್ದನ್ನು ನೀವು ಗಮನಿಸಿದ್ದೀರಿ. ದುಡ್ಡಿನಿಂದ ಹುದ್ದೆಯನ್ನು ಕೊಂಡುಕೊಳ್ಳುವ ಮಟ್ಟಕ್ಕೆ ಕಾಂಗ್ರೆಸ್ಸಿಗರಲ್ಲೇ ಪೈಪೋಟಿ ಇದೆ ಅನ್ನುವಂಥ ಸತ್ಯ ಕೂಡ ಹೊರಗೆ ಬರ್ತಾ ಇದೆ. ಹೈಕಮಾಂಡಿಗೂ ಅವರ ಇಡೀ ನಿರ್ಧಾರಕ್ಕೂ ಕಾಂಚಾಣವೇ ಸರ್ವಸ್ವ ಅನ್ನುವ ರೀತಿಯಲ್ಲಿ ಒಳಗೊಳಗೇ ಹಲವು ರೀತಿಯ ಚರ್ಚೆಗಳು, ತೀರ್ಮಾನಗಳು ಈಗಾಗಲೇ ಆಗಿದೆ. ಹವಾಲಾ ರೀತಿಯಲ್ಲಿ ಹಣ ಸಂಗ್ರಹಿಸುವ ಕೆಲಸವೂ ನಡೀತಾ ಇದೆ ಅನ್ನೋದು ಅಧಿಕೃತವಾದಂಥ ಕೆಲವು ಮೂಲಗಳಿಂದ ಗೊತ್ತಾಗ್ತಾ ಇದೆ. ಅಂದರೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ, ಮುಖ್ಯಮಂತ್ರಿ ಪದವಿ ಬದಲಾಗಬಹುದು, ಆದರೆ ಸಿದ್ದರಾಮಯ್ಯನವರಿಗೆ ಪೂರಕವಾಗಿರುವಂಥ ಅಭ್ಯರ್ಥಿಯೇ ಇಲ್ಲಿ ಆಯ್ಕೆಯಾಗುವಂಥ ಸಾಧ್ಯತೆಗಳೂ ಕೂಡ ಕಾಣಿಸ್ತಾ ಇದೆ. ದಲಿತ ಅಸ್ತ್ರ ಪ್ರಯೋಗ ಆದರೆ ಇಲ್ಲಿ ಪರಮೇಶ್ವರ್ ಅವರಿಗಂತೂ ಖಂಡಿತವಾಗಿಯೂ ಇಲ್ಲಿ ಯಾವುದೇ ಕಾರಣದಲ್ಲೂ ಮುಖ್ಯಮಂತ್ರಿ ಪದವಿಯ ಒಂದು ಸಾಧ್ಯತೆಯೇ ಇಲ್ಲ. ಇನ್ನು ಖರ್ಗೆ ಅವರು ಬರಬೇಕು. ಖರ್ಗೆ ಅವರು ಬರೋದಕ್ಕೂ ಕೆಲವು ಸಮಸ್ಯೆಗಳು ಇದೆ, ಹೈಕಮಾಂಡ್ನಲ್ಲೇ ಇದೆ. ಅಲ್ಲಿ ರಾಹುಲ್ ಅವ್ರ ಪರವಾಗಿದ್ದಾರೆ, ಸೋನಿಯಾ ಗಾಂಧಿ ಅವ್ರ ಪರವಾಗಿದ್ದಾರೆ, ಯಾರ ಪರ? ಸಿದ್ದು ಅವರ ಪರವಾಗಿ. ಹಾಗಾಗಿ ಖರ್ಗೆ ಅವರಿಗೆ ಎಲ್ಲೋ ಒಂದು ಕಡೆ ಅದು ಮುಳುವಾಗಬಹುದು. ಯಾಕೆ ಅಂತಂದರೆ ಖರ್ಗೆ ಅವರದೀಗ ಮುನ್ನೆಲೆಗೆ ಬರ್ತಾ ಇದೆಯಲ್ಲ ಆಸ್ತಿ ಪ್ರಕರಣ. ಈಗಾಗಲೇ ಅದರ ಬಗ್ಗೆನೂ ಕೂಡ ಪ್ರಾಸಿಕ್ಯೂಷನ್ನ ಭಯ, ಮತ್ತು ಇಲ್ಲಿ ಮರಿ ಖರ್ಗೆ ಅವರು ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಬರ್ಬೋದು ಕಾನೂನಾತ್ಮಕವಾಗಿ. ಇವೆಲ್ಲ ಇರೋದರಿಂದ ಇಲ್ಲಿ ಖರ್ಗೆ ಅವರ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಮತ್ತೊಮ್ಮೆ ಮುನ್ನೆಲೆಗೆ ಬಂದಂಥ ಸುದ್ದಿಯೂ ಕೂಡ ಟುಸ್ಪಟಾಕಿ ಆಗಿದೆ. ಬೇರೆ ರೀತಿಯಲ್ಲಿ ಅದರ ಜಾಡು ಮುಂದೋಗ್ತಾ ಇದೆ. ಇದು ರಾಜ್ಯದ ವಿಚಾರ. ಆದರೆ ಇನ್ನು ಕೇಂದ್ರದಲ್ಲಿ ಕಾಶ್ಮೀರದ ಚುನಾವಣೆಗೆ ಕ್ಷಣಗಣನೆ ನಡೀತಾ ಇದೆ. ಆ ಹಂತದಲ್ಲಿ ರಾಹುಲ್ ಗಾಂಧಿ ಅವರು ದಲಿತ ಅಸ್ತ್ರ, OBC ಅಸ್ತ್ರ, ಜಾತಿಗಣನೆ ಇವೆಲ್ಲವನ್ನ ಇಟ್ಟುಕೊಂಡು ಏನು ಹೋರಾಡ್ತಾ ಇದ್ದಾರೆ, ಅವರೀಗ ಈ ಎಲ್ಲ ಒಂದು ಹೋರಾಟಕ್ಕೆ ಬಹಳ ಬಹಳ ಮುಖ್ಯವಾದಂಥ ಒಂದು ಸ್ಟೂಡೆಂಟ್ ಅಸ್ತ್ರವನ್ನು ಬಳಸಲಿಕ್ಕೆ ಹೊರಟಿದ್ದಾರೆ. ಅದು ಬಾಂಗ್ಲಾದ ಒಂದು ಕಾಪಿ. ಬಾಂಗ್ಲಾದಲ್ಲಿ ನಡೆದಂಥ ಷಡ್ಯಂತ್ರದ ಒಂದು ಕ್ಷಿಪ್ರಕ್ರಾಂತಿಯ ಅರಾಜಕತೆಯ ಅಸ್ತ್ರವನ್ನೇ ಭಾರತದಲ್ಲೂ ಬಳಸಬೇಕು ಅನ್ನುವ ಕಾರಣಕ್ಕಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಇಂಡಿ ಕೂಟದ ಬಹಳ ಮುಖ್ಯವಾದಂಥ ಆಯಕಟ್ಟಿನ ಜಾಗದಲ್ಲಿ ನಿಂತಂಥ ನಾಯಕರೊಟ್ಟಿಗೆ ಅಮೆರಿಕದ ಗುಪ್ತಾಸ್ತ್ರ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಕಳೆದ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನಾನು. ಪಾಶ್ಚಾತ್ಯ ದೇಶ ವಿರೋಧಿ ದುಷ್ಟಶಕ್ತಿಗಳೊಟ್ಟಿಗೆ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಇಂಡಿ ಕೂಟ ಹೇಗೆ ಮಸಲತ್ತನ್ನು ಮಾಡ್ತಾ ಇದೆ, ಕೈ ಜೋಡಿಸ್ತಾ ಇದೆ ಅನ್ನೋದರ ಬಗ್ಗೆ ನಾವು ಈಗಾಗಲೇ ವಿವರಗಳನ್ನು ಕೊಟ್ಟಿದ್ದೇವೆ. ಕಾಶ್ಮೀರದ ಚುನಾವಣೆ ಅನ್ನುವ ಪ್ರಶ್ನೆ ಬಂದಾಗ ಈಗಾಗಲೇ ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸು ಮತ್ತು ಕಾಂಗ್ರೆಸ್ಸು ಒಂದಾಗಿದೆ, ಸೀಟು ಹಂಚಿಕೆಯೂ ಆಗಿದೆ. PDP ಯಾವುದೇ ರೀತಿಯಲ್ಲೂ ಜನರ ವಿಶ್ವಾಸವನ್ನು ಗಳಿಸದೇ ಇರೋದ್ರಿಂದ ಇಡೀ ಚುನಾವಣೆಯಲ್ಲಿ 6-7 ಸೀಟನ್ನು ಪಡೆದ್ರೇ ಅದೊಂದು ದೊಡ್ಡ ಮಿರಾಕಲ್ ಅನ್ನುವಂಥ ರೀತಿಯಲ್ಲಿ ಕಾಶ್ಮೀರ ಚುನಾವಣೆ ಈಗಾಗಲೇ ಅದರ ಭವಿಷ್ಯ ನಮಗೆ ಬೇರೆ ಬೇರೆ ರೀತಿಯ ರಾಷ್ಟ್ರೀಯ ಚಾನಲ್ಗಳ ಮೂಲಕ, ಅಲ್ಲಿಯ ಗ್ರೌಂಡ್ ರಿಯಾಲಿಟಿ ಮೂಲಕ ತಿಳಿತಾ ಇರುವಂಥ ಸತ್ಯ. ಹಾಗಾದರೆ
ಸುಪ್ರೀಂ ಕೋರ್ಟಿನ ಒತ್ತಡ ಅನಿವಾರ್ಯದ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಏನು ಚುನಾವಣೆಯನ್ನು ಘೋಷಣೆ ಮಾಡಿದೆ, ಆ ಚುನಾವಣೆಯಲ್ಲಿ BJPಗೆ ತೀವ್ರವಾದಂಥ ಮುಖಭಂಗ ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ನಡೀತಾ ಇದೆ. ಯಾಕೆಂತಂದರೆ ಜಮ್ಮು ಮತ್ತು ಕಾಶ್ಮೀರದ ಒಟ್ಟು ಈಗ ಬದಲಾದ ಪರಿಸ್ಥಿತಿಯಲ್ಲಿ, ವಿಂಗಡಣೆಯಾದಂಥ ಪರಿಸ್ಥಿತಿಯಲ್ಲಿ 90 ಸೀಟ್ ಇದೆ. 3 ಹಂತದ ಚುನಾವಣೆ. ಜಮ್ಮುನಲ್ಲಿ 43 ಸೀಟು, ಕಾಶ್ಮೀರದಲ್ಲಿ 47 ಸೀಟ್ ಇದೆ. ಜಮ್ಮುವಿನಲ್ಲಿ 100% ಹಿಂದೂಗಳ ಬಹುಬಾಹುಳ್ಯವೇ ಇರುವುದರಿಂದ ಅಲ್ಲಿ BJPಯ ಮೇಲುಗೈ ಆಗತ್ತೆ. ಯಾವುದೇ ಪರಿಸ್ಥಿತಿಯಲ್ಲೂ ತೊಂದರೆ ಇಲ್ಲ. ಕಳೆದ ಬಾರಿ 25 ಸೀಟು, ಈ ಬಾರಿ ಒಂದು 30-32 ಸೀಟು ಅಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ಕಾಶ್ಮೀರದಲ್ಲಿ NC ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಅತ್ಯಂತ ಬಲವಾದಂಥ ಒಂದು ಜನಾಭಿಪ್ರಾಯ, ಜನ ಒಂದು ಪ್ರೀತಿಯನ್ನು ಅದು ಗಳಿಸಿದೆ. ಕಾಂಗ್ರೆಸ್ಸಿಗೂ ಅಲ್ಲಿ ಬಲಾಢ್ಯತೆ ಇದೆ. ಮತ್ತು ಜಮ್ಮುವಿನಲ್ಲಿ 370 ತೆಗೆದದ್ದರ ಪರಿಣಾಮದ ಸಮೀಕ್ಷೆ ಮಾಡಿದಾಗ ಅಲ್ಲಿ ಮೋದಿಯವರ ಪರವಾದಂಥ, ಕೇಂದ್ರ ಸರ್ಕಾರದ ಪರವಾದಂಥ ಒಂದು ಜನಾಭಿಪ್ರಾಯ ಇದೆ. ಆದರೆ ಈಗಾಗಲೇ ರಾಷ್ಟ್ರೀಯ ಚಾನೆಲ್ಗಳು ಗ್ರೌಂಡ್ ರಿಯಾಲಿಟಿಯ ಮೇಲೆ ಸಮೀಕ್ಷೆ ಮಾಡ್ತಾ ಇರೋದನ್ನು ಗಮನಿಸಿದರೆ ಕಾಶ್ಮೀರದಲ್ಲಿ ಮೋದಿಯವರ ವಿರೋಧವಾಗಿಯೇ ಇದ್ದಾರೆ. ಎಲ್ಲರೂ ನ್ಯಾಷನಲ್ ಕಾನ್ಫರೆನ್ಸಿನ ಪರವಾಗಿದ್ದಾರೆ. ಅವರಿಗೆ ಪ್ರತ್ಯೇಕ ಧ್ವಜ, ಪ್ರತ್ಯೇಕ ಆಡಳಿತ, ಪ್ರತ್ಯೇಕ ಸ್ವಾಯತ್ತತೆ, ಹಿಂದೆ 370 ಇದ್ದಾಗ ಏನಿತ್ತು ಅದೇ ಬೇಕು ಅನ್ನುವಂಥ ಮನೋಭಾವ ಇದೆ. ಅವರು ಪಾಕಿಸ್ತಾನದ ಪರವಾಗಿದ್ದಾರೆ. NC ಮತ್ತು ಕಾಂಗ್ರೆಸ್ಸಿನ ಒಟ್ಟು ಪ್ರಣಾಳಿಕೆಯನ್ನು ಗಮನಿಸಿದರೆ ಅವರು ಪಾಕ್ ಪರ, ಭಯೋತ್ಪಾದಕರ ಪರ, ಪ್ರತ್ಯೇಕವಾದಿಗಳ ಪರ. ಅದರ ಜೊತೆಗೆ ಈಗ ಒಂದು ಎಕ್ಸ್ಟ್ರಾ ಫೋರ್ಸ್ ಏನು ಅಂತಂದರೆ ಅಮೇರಿಕದ ಸಾರಥ್ಯ ಮತ್ತು ಸಾಂಗತ್ಯ. ಈಗಾಗಲೇ ಉಮರ್ ಅಬ್ದುಲ್ಲಾ ಅವರನ್ನು ಭೇಟಿಯಾದದ್ದನ್ನು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ಎಲ್ಲ ದೇಶ ವಿರೋಧಿ ಚಟುವಟಿಕೆಗಳನ್ನು, ಕಾಶ್ಮೀರವನ್ನು ಒಂದು ಪ್ರಯೋಗಶಾಲೆಯಾಗಿ ಮಾಡಿಕೊಳ್ಳುವಂಥ ಹುನ್ನಾರವನ್ನು ರಾಹುಲ್ ಗಾಂಧಿ ಬಹಳ ಪ್ರಬಲವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಅವರು ರೈತಾಸ್ತ್ರವನ್ನು ಬಳಸಿದರು. ಹಿಂದೆ ನೋಡಿದ್ದೀರಿ, OBC ಅಸ್ತ್ರ, ದಲಿತ ಅಸ್ತ್ರ, ಜಾತಿಗಣನೆಯ ಅಸ್ತ್ರ, ಇವೆಲ್ಲವನ್ನು 24ರ ಚುನಾವಣೆಯಲ್ಲಿ ಅವರು ಹೇಗೆ ಬಳಸಿದರು ಅನ್ನೋದನ್ನು ನೀವು ಗಮನಿಸಿದ್ರಿ. ಈಗ ಅವರು ಹೊಸತಾದಂಥ ಒಂದು ಅಸ್ತ್ರವನ್ನು ಕಂಡುಹಿಡಿದಿದ್ದಾರೆ. ಅದು ವಿದ್ಯಾರ್ಥಿಗಳ ಅಸ್ತ್ರ. ಈಗಾಗಲೇ JNUನಲ್ಲಿ, ಯಾಕೆಂದರೆ ಅವರ ಅಜ್ಜನ ಕಾರಸ್ಥಾನದ ಕಾರ್ಯಕ್ಷೇತ್ರ ಅದು, ಅವರ ಹೆಸರಿನಲ್ಲೇ ಇರುವಂಥ JNU ಅದು. ಆ JNU ಒಳಗೆ ಇರುವಂಥವರೆಲ್ಲರೂ ಬಹುತೇಕವಾಗಿ 70%ಕ್ಕೂ ಹೆಚ್ಚು ದೇಶ ವಿರೋಧಿಗಳು, ಕಾಶ್ಮೀರವನ್ನು ಪ್ರತ್ಯೇಕವಾಗಿ ಇರಬಯಸುವವರು, ಪಾಕಿಸ್ತಾನದ ಪರವಾಗಿದ್ದವರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ದುರ್ಬಲಗೊಳಿಸುವ ಮತ್ತು ಭಾರತವನ್ನು ಅತಂತ್ರಗೊಳಿಸುವ, ಭಾರತವನ್ನು ಧ್ವಂಸಗೊಳಿಸುವ, ಭಾರತವನ್ನು ಬಡತನದ ಹಾವಾಡಿಗರ ದೇಶವಾಗಿಯೇ ಇಡಬೇಕು ಅನ್ನುವಂಥ ಇಚ್ಛೆ ಉಳ್ಳಂಥ ಪಾಶ್ಚಾತ್ಯ ಶಕ್ತಿಗಳೊಟ್ಟಿಗೆ JNU ಸ್ಟೂಡೆಂಟ್ಸು ಮತ್ತು ಅವರ ನೇತಾರರು ಕೈ ಜೋಡಿಸಿದರೆ ಹೇಗೆ ಅನ್ನೋದರ ಬಗ್ಗೆ ಯಾವುದೇ ಗುಟ್ಟು ಇಲ್ಲಿ ಉಳಿದಿಲ್ಲ. ಆ ಎಡಪಂಥೀಯ ಮನೋಭಾವದ ಬುದ್ಧಿಜೀವಿಗಳ ಪರವಾಗಿ ನಿಂತಂಥ ಮತ್ತು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ನೇರವಾಗಿ ಭಾಗವಹಿಸುವಂಥ JNU ಸ್ಟೂಡೆಂಟ್ಸ್ಗಳನ್ನು ಎತ್ತಿ ಕಟ್ಟುವ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಏನು ಅಂತಂದರೆ ಜಾತಿ ಗಣತಿಯ ಅಸ್ತ್ರ. JNU ಒಳಗಡೆ ಜಾತಿ ಗಣತಿ ಆಗಬೇಕು ಅನ್ನೋದು ಅಲ್ಲಿ ಸ್ಟೂಡೆಂಟ್ಗಳ ಈಗ ಹೊಸ ಹೋರಾಟ. ಒಮ್ಮೆ ನೀವು ಜಾತಿ ಗಣತಿಯನ್ನು JNU ಒಳಗೆ ಮಾಡದೇ ಇದ್ದರೆ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೇವೆ, ಗಲಭೆಯನ್ನು ಮಾಡ್ತೇವೆ. ಅವರ ಎಚ್ಚರಿಕೆ, ಧಮಕಿ. ಎಂಥ ಒಂದು ಕನಿಷ್ಠ ಮಟ್ಟದ ಪ್ರಜ್ಞೆಯನ್ನು ರಾಹುಲ್ ಗಾಂಧಿ ಕಳ್ಕೊಂಡಿದ್ದಾರೆ ಅಂತಂದರೆ ಅವರಿಗೆ ಮತಿ ವಿಸ್ಮೃತಿಯಾಗಿದೆ ಅನ್ನೋದಕ್ಕೆ ಉದಾಹರಣೆ ಈ JNUವಿನ ಹೊಸ ಹೋರಾಟದ ಅಸ್ತ್ರ. ಯಾಕೆಂತಂದರೆ ನೋಡಿ, ಜಾತಿ ಗಣತಿ ಮಾಡಬೇಕಾದಂಥ ಪ್ರತ್ಯೇಕವಾದಂಥ ಯಾವ ಕಾರ್ಯಕ್ರಮವೂ ಬೇಕಾಗಿಲ್ಲ. ಅಲ್ಲಿ ಈಗಾಗಲೇ ನೀವು ಸ್ಟೂಡೆಂಟ್ಗಳು ಬಂದಾಗ, ವಿದ್ಯಾರ್ಥಿಗಳು ಬಂದಾಗ ಅಲ್ಲಿ ಏನು ಅಪ್ಲಿಕೇಶನ್ ತಗೊಂಡು ಅವರು ಅಡ್ಮಿಷನ್ ಫಾರ್ಮನ್ನು ತುಂಬ್ತಾರಲ್ಲ, ಅಲ್ಲಿ ಜಾತಿಯ ಇಡೀಯದಾದಂಥ ಪ್ರಸ್ತಾಪ ಆಲ್ರೆಡಿ ಇದೆ.
ಅದನ್ನು ನೋಡಿಕೊಂಡ್ರೆ ಸಾಕು. ಆದರೆ ರಾಹುಲ್ ಗಾಂಧಿಗೆ ಇದು ಗೊತ್ತಿರದೇ ಇದ್ದ ವಿಚಾರ ಅಂತ ನಾನು ಭಾವಿಸೋದಿಲ್ಲ. ಅಷ್ಟರ ಮಟ್ಟಿಗೆ ಮತಿಶೂನ್ಯತೆ ಇದೆ ಅಂತಲೂ ಭಾವಿಸೋದಿಲ್ಲ. ಅವರು ಅಬಾಲ ವೃದ್ಧ ಹೌದು, ಅಂದರೆ ಬಾಲಕನಾಗಿಯೇ ವೃದ್ಧಾಪ್ಯಕ್ಕೆ ಬಂದಂಥ ಮನುಷ್ಯ ಹೌದು, ಬಾಲ ಬುದ್ಧಿಯೇ ಇದೆ ಅನ್ನೋದು ಸರಿ. ಆದರೆ ಅವರ ಉದ್ದೇಶ ಬೇರೆ. ನೀವು ಸ್ಟೂಡೆಂಟ್ಸ್ಗಳ ಮೇಲೆ, ಮಹಿಳೆಯರ ಮೇಲೆ ಯಾವುದೇ ಆಡಳಿತಾತ್ಮಕವಾದಂಥ ವ್ಯವಸ್ಥೆ ಅದು ತಪ್ಪು ದಾರಿಗೆ ಹೋದರೂ ಕೂಡ, ಸಾಮಾಜಿಕವಾದಂಥ ಕ್ಷೋಭೆಯನ್ನು ಸಂಘಟಿತವಾಗಿ ಅವರು ತಂದರೂ ಕೂಡ, ಸಮಾಜಕ್ಕೆ ಮತ್ತು ದೇಶಕ್ಕೆ ಆಪತ್ಕಾರಿಯಾಗಿ ವರ್ತಿಸಿದರೂ ಕೂಡ ಅವರ ಮೇಲೆ ಯಾವುದೇ ರೀತಿಯ ಕಾನೂನಾತ್ಮಕವಾದಂಥ ಮತ್ತು ಬಲಾತ್ಕಾರ ಮಾಡುವಂಥ ಮತ್ತು ಯಾವುದೇ ಸೈನ್ಯ ಇರ್ಬೋದು, ಪೊಲೀಸ್ ಇರ್ಬೋದು, ಅದರ ಮೇಲೆ ಪ್ರಯೋಗ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ವಿದ್ಯಾರ್ಥಿಗಳ ಮೇಲೆ ಎರಗಿತ್ತು ಸರ್ಕಾರ, ಅಥವಾ ಅಲ್ಲೇನಾದರೂ ಅನಾಹುತವಾಗಿ ಏನಾದರೂ ಒಂದೆರಡು ಡೆತ್ ಆದ್ರಂತೂ ಅದು ದೇಶವನ್ನೇ ಅಲ್ಲೋಲ ಕಲ್ಲೋಲ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಹಾಗಾಗಿ ವಿದ್ಯಾರ್ಥಿಗಳನ್ನು ಎತ್ತಿ ಕಟ್ಟುವ ಮೂಲಕ ದೆಹಲಿಯಲ್ಲಿ ಮೋದಿಯವರಿಗೆ ಒಂದು ಪರ್ಯಾಯವಾಗಿ ಸಂಕಟವನ್ನು ತರುವಂಥ ಕೆಲಸವನ್ನು ನಯನಾಜೂಕಿನಲ್ಲಿ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಇದು ಅವರ ಹೊಸ ತಂತ್ರ. ಮತ್ತೆ ಈ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕವನ್ನು ಒದಗಿಸಿದ್ರಲ್ಲೇ ದೇಶ ವಿರೋಧಿ ಅಂಶಗಳಿದೆ. ದೇಶವನ್ನು ಸಂಪೂರ್ಣವಾಗಿ ನಾಶ ಮಾಡಿದವರನ್ನೇ ಹೀರೋ ಆಗಿಸುವಂಥ ಕೆಲಸ ನಡೀತಾ ಇದೆ. ದೇಶದ ನಿಜವಾದ ಸ್ವಾತಂತ್ರ್ಯ ಯೋಧರನ್ನು, ದೇಶಪ್ರೇಮಿಗಳನ್ನು, ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಂಥ ವೀರ್ ಸಾವರ್ಕರ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಅಂಥವರ ಯಾವ ಉಲ್ಲೇಖವೂ ಅಲ್ಲಿಲ್ಲ, ಇರುವುದಿಲ್ಲ. ಭಗತ್ ಸಿಂಗ್ನಂಥವರು ಕಾಣೆಯಾಗಿದ್ದಾರೆ ಅವರ ಪಠ್ಯಪುಸ್ತಕದಲ್ಲಿ. ಇದನ್ನು ವ್ಯವಸ್ಥಿತವಾಗಿ ಕಾಂಗ್ರೆಸ್ ಮಾಡ್ತಾ ಬಂದಿದೆ. ಈಗ ಅವರ ಇಡೀ ಮನಸ್ಸಿನಲ್ಲಿ ದೇಶ ವಿರೋಧಿ ಬೀಜವನ್ನು ಸ್ವತಃ ಬಿತ್ತುವ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಇನ್ನು ಜಮ್ಮು ಕಾಶ್ಮೀರದಲ್ಲೂ ಇದೇ ಟ್ರಂಪ್ ಕಾರ್ಡನ್ನು ಬಳಸ್ತಾ ಇದ್ದಾರೆ ಅವರು. ಅಲ್ಲಿ ಹೋಗಿ ಮೋದಿಯವರು ಅತಂತ್ರಗೊಂಡಿದ್ದಾರೆ, ಮೋದಿಯವರು ಶಕ್ತಿಹೀನಗೊಂಡಿದ್ದಾರೆ, ಮೋದಿಯವರ ಆಡಳಿತ ಕುಂಠಿತಗೊಂಡಿದೆ, ಮೋದಿಯವರು ಸಂಪೂರ್ಣವಾಗಿ ಈ 2 ಅವಧಿಯನ್ನು ಹಿಂದೆ ಏನು ಮಾಡಿದ್ರು ಆ ರೀತಿಯ ಆಡಳಿತಾತ್ಮಕವಾದಂಥ ಯಾವ ಮೊನಚನ್ನು, ಶಕ್ತಿಯನ್ನು ಅವರು ಉಳಿಸಿಕೊಂಡಿಲ್ಲ ಅನ್ನುವಂಥ ಒಂದು ಪ್ರಪೋಗಾಂಡವನ್ನು ಅಲ್ಲಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಬಿತ್ತುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು. ಎರಡನೇದು, ವಿದ್ಯಾರ್ಥಿಗಳನ್ನೇ ಸಂಪೂರ್ಣವಾಗಿ ಪ್ರತ್ಯೇಕ ಕಾಶ್ಮೀರದ ಒಂದು ಮನೋಭಾವಕ್ಕೆ ಅವರನ್ನು ಒಳಪಡಿಸಿದರೆ ಅನಿವಾರ್ಯವಾಗಿ ಮತ್ತು ಆಟೋಮೆಟಿಕ್ಲಿ ಅವರೇನಾಗ್ತಾರೆ, ಭಾರತ ದೇಶದ ವಿರೋಧಿಗಳಾಗಿ ಕನ್ವರ್ಟ್ ಆಗ್ತಾರೆ. ಈಗ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥ ಒಂದು ಕೆಲಸವನ್ನು ಮಹಾನ್ ರಾಹುಲ್ ಗಾಂಧಿ ಅವರು ಮಾಡುವ ಹಾಗೆ ಕಾಣುತ್ತೆ. ಅಲ್ಲಿ ವಿದ್ಯಾರ್ಥಿನಿಯರ ಒಟ್ಟಿಗೆ ಮುಖ್ಯವಾಗಿ ಸಂವಾದ ಮಾಡ್ತಾರೆ ಅವರು. ಆ ಕಾಂಟ್ರಡಿಕ್ಷನ್ ನೋಡಿ, ಅವ್ರದ್ದು ವಿಪರ್ಯಾಸ ಹೇಗಿದೆ ಅಂದರೆ, ಪುರುಷರಿಗೆ ಸಮಾನವಾಗಿ ಮಹಿಳೆಯರು ಹಕ್ಕು ಬಾಧ್ಯತೆಯನ್ನು ಪಡೆಯಬೇಕು ಮತ್ತು ಅವರ ಒಟ್ಟು ಬೆಳವಣಿಗೆ ಆಗಬೇಕು, ಸಮಾನತೆ, ಪುರುಷರಿಗೆ ಸಮಾನವಾಗಿ ಬದುಕುವ ಒಂದು ಸ್ಥಿತಿಗತಿಗಳನ್ನು ಮಹಿಳೆಯರು ಹೊಂದಬೇಕು ಅಂತ ಅವರು ಅಲ್ಲಿನ ಸ್ಟೂಡೆಂಟ್ಸ್ಗಳಂದರೆ ಅವರು ಬಹುಸಂಖ್ಯಾತರು ಮುಸ್ಲಿಮರೇ ಆಗಿರ್ತಾರೆ. ಮುಸ್ಲಿಂ ಮಹಿಳೆಯರೊಟ್ಟಿಗೆ ಅಂದರೆ ಮುಸ್ಲಿಂ ಮಕ್ಕಳೊಟ್ಟಿಗೆ, ವಿದ್ಯಾರ್ಥಿನಿಯರೊಟ್ಟಿಗೆ ಅವರು ಸಂವಾದವನ್ನು ಮಾಡುವಾಗ ಈ ಒಂದು ಮಾತನ್ನು ಬಳಸ್ತಾರೆ. ಹಾಗಾದರೆ ನಾನು ಕೇಳ್ತೇನೆ, ತ್ರಿಬಲ್ ತಲಾಕ್ ವಿರೋಧಿಸಿದ್ದು ಯಾವ ನೆಲೆಯಲ್ಲಿ? ಹಾಗಾದರೆ ಮುಸ್ಲಿಂ ಮಹಿಳೆ ಮತ್ತು ಮುಸ್ಲಿಂ ಮಕ್ಕಳು, ವಿದ್ಯಾರ್ಥಿನಿಯರ ಮನಸ್ಸಿನಲ್ಲಿ ಸಮಾನತೆಯ ಕನಸನ್ನು ನೀವು ಬಿತ್ತುತ್ತೀರಿ. ಅದೇ ನೀವು ಅವರ ಸಮಾನತೆಯ ಮೂಲ ಮಂತ್ರ, ಮೂಲ ಅಸ್ತ್ರ, ಶಕ್ತಿ, ಸ್ವಾಯತ್ತತೆಯ ಒಂದು ಬಿಂದು ಅದು ಯಾವುದು? ತ್ರಿಬಲ್ ತಲಾಕ್. ಅದನ್ನು ತೆಗೆಯುವಂತಹ ಕೆಲಸವನ್ನು ಚಾರಿತ್ರಿಕವಾಗಿ ಮೋದಿಯವರು ಮಾಡಲಿಕ್ಕೆ ಹೊರಟಾಗ ನೀವು ಅದನ್ನು ವಿರೋಧಿಸಿದ್ರಿ ಯಾಕೆ? ಈಗ ಮಹಿಳಾ ಸಮಾನತೆಯ ಬಗ್ಗೆ ಮಾತಾಡ್ತೀರಿ.
ಹಾಗಾದರೆ ಅದರ ವಿರೋಧಿಸುವ ಹಿನ್ನೆಲೆಯಲ್ಲಿದ್ದಂಥ ನಿಮ್ಮ ಷಡ್ಯಂತ್ರ ಅಥವಾ ನಿಮ್ಮ ಮನಸ್ಸು, ನಿಮ್ಮ ಸಿದ್ಧಾಂತ ಏನು ಹಾಗಾದರೆ? ಇಂಥ ಒಂದು ವಿಪರ್ಯಾಸದ ದಾರಿಯಲ್ಲಿರುವಂಥ ರಾಹುಲ್ ಗಾಂಧಿ ಹೋಗಿ ಕಾಶ್ಮೀರದಲ್ಲಿ, ಅದರಲ್ಲೂ ಏನು ಜಮ್ಮುವಿನಲ್ಲ, ಕಾಶ್ಮೀರದಲ್ಲಿ ಮೋದಿಯವರ ಪರವಾಗಿ ಇಲ್ಲ. ಅದು ನೀವು ಎಷ್ಟೇ ದುಡ್ಡು ಹಾಕಿ ಎಷ್ಟೇ ಅಭಿವೃದ್ಧಿ ಕೆಲಸ ಮಾಡಿ ಅಲ್ಲಿ ಏನೇ ಆದರೂ ಕೂಡ ಅವರ DNA ಏನಿದೆ ಅದು ಪ್ರತ್ಯೇಕ ಕಾಶ್ಮೀರದ ರಕ್ತ. ಅದು ಭಾರತದೊಟ್ಟಿಗೆ ಸೇರುವಂಥ ಒಂದು ಮನಸ್ಸಿನ ಒಂದು ಯಾವ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡುವಾಗಿಲ್ಲ. ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸೇ ಅವರನ್ನು ಹಿಡಿದಿಟ್ಟುಕೊಂಡಿದೆ. ನ್ಯಾಷನಲ್ ಕಾನ್ಫರೆನ್ಸಿನ ಉದ್ದೇಶ ಏನು? ಪಾಕಿಸ್ತಾನದ ಪರ, ಇಂಡಿಯಾದ ವಿರೋಧ, ಮತ್ತು 370 ಆಧಾರದಲ್ಲಿ ನಾವು ಪ್ರತ್ಯೇಕವಾಗಿ ಬದುಕಬೇಕು, ಪ್ರತ್ಯೇಕ ಧ್ವಜ, ಪ್ರತ್ಯೇಕ ಆಡಳಿತ ಎಲ್ಲವೂ. ಹಾಗಾಗಿ ಅಲ್ಲಿ ಈ ರಾಹುಲ್ ಗಾಂಧಿ ಹೋಗಿ ಆ ಮಕ್ಕಳ ಮನಸ್ಸನ್ನು ಕೆಡಿಸುವ ಕೆಲಸವನ್ನು ಬಹಳ ಪ್ರಬಲವಾಗಿ ಮಾಡ್ತಾ ಇದ್ದಾರೆ. ಅದರ ಮೂಲಕ ಪ್ರತ್ಯೇಕತಾವಾದಿಗಳಿಗೆ ಕುಮ್ಮಕ್ಕು. ಅವರ ಇಡೀದಾದಂಥ ಬಿಟ್ಟಿ ಭಾಗ್ಯದ ಪ್ರಣಾಳಿಕೆ ಏನನ್ನು ಹೇಳ್ತಾ ಇದೆ? 370ಯನ್ನು ಮತ್ತೆ ತರ್ತೇವೆ, ಪಾಕ್ನೊಂದಿಗೆ ಸ್ನೇಹವನ್ನು ಬೆಳೆಸ್ತೇವೆ, ಈ ಎಲ್ಲ ಏನನ್ನು ಹೇಳ್ತಾ ಇದೆ ಅಂದರೆ, ಅದೇ ರೀತಿಯಲ್ಲಿ ಅವರು ಇನ್ನೊಂದು ಮಾತನ್ನು ಹೇಳಿದರು. ದೆಹಲಿಯಲ್ಲಿ ಕುಳಿತು ಕಾಶ್ಮೀರವನ್ನು, ಜಮ್ಮು ಕಾಶ್ಮೀರವನ್ನು ಆಡಳಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇದರ ಅರ್ಥ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್? ಕರ್ನಾಟಕಕ್ಕೂ ದೆಹಲಿಗೂ ಎಷ್ಟು ಅಂತರ ಇದೆ? ಇಲ್ಲಿ ಆಡಳಿತ ಮಾಡ್ಬೋದು ನೀವು. ಕನ್ಯಾಕುಮಾರಿಯ ಒಂದು ತಟದಲ್ಲಿರುವಂಥ ನೀವು ಕೇರಳವನ್ನು ಆಡಳಿತ ಮಾಡ್ಬೋದು. ಅದೇ ದೆಹಲಿಯಿಂದ ಅನತಿ ದೂರದಲ್ಲಿ ಅಥವಾ ಪಕ್ಕದಲ್ಲೇ ಇರುವಂಥ ಕಾಶ್ಮೀರವನ್ನು ದೆಹಲಿಯಲ್ಲಿ ಕೂತು ಆಡಳಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಹೇಳುವುದರ ಮಾತಿನ ಹಿಂದೆ ಏನಿದೆ ಅಂತ ಅರ್ಥ ಆಗದೇ ಇದ್ದಷ್ಟು ದಡ್ರು ಅಂತ ಭಾವಿಸಿದ್ರ ನಮ್ಮನ್ನು ಅಥವಾ ದೇಶಿಕರನ್ನು. ಅಂದರೆ ನಿಮಗೆ ಪ್ರತ್ಯೇಕ ಕಾಶ್ಮೀರದ ಕನಸು, ಕಾಶ್ಮೀರ ಪ್ರತ್ಯೇಕವಾಗಿರಬೇಕು, ಭಾರತದ ಶಿರವನ್ನು ಕತ್ತರಿಸಬೇಕು, ಭಾರತವನ್ನು ಪಾಕಿಸ್ತಾನದ ಪರವಾಗಿ ನೀವು ವಾದ ಮಂಡಿಸುವವರು, ಕಾಶ್ಮೀರವನ್ನು ಹರಿವಾಣದಲ್ಲಿಟ್ಟು ಕೊಡುವ ಆಲೋಚನೆ ನಿಮ್ಮದು. ಅದರ ಅರ್ಥ ಕಾಶ್ಮೀರದಲ್ಲಿ ಇಷ್ಟು 10 ವರ್ಷಗಳಲ್ಲಿ 370ಯನ್ನು ತೆಗೆದು ಭಾರತದ ಒಂದು ಭಾಗವಾಗಿರುವಂಥ ಕಾಶ್ಮೀರವನ್ನು ಒಳಗತಿರುವಂಥ ಚಾರಿತ್ರಿಕವಾದ ಕೆಲಸ ಮಾಡಿದಂಥ ಮೋದಿ ಸರ್ಕಾರ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದೆ. ಕಾಶ್ಮೀರ, ಜಮ್ಮು ಕಾಶ್ಮೀರ ಬದಲಾಗಿದೆ. ಆದರೂ ಕೂಡ ಅಲ್ಲಿಯ ವೋಟಿಂಗ್ ಅಥವಾ ಅಲ್ಲಿಯ ವೋಟ್ ಬ್ಯಾಂಕ್ ಬದಲಾಗಿಲ್ಲ. ಇಷ್ಟಾಗಿಯೂ NC ಮತ್ತು ಕಾಂಗ್ರೆಸ್ಸಿನ ಮೈತ್ರಿಕೂಟವೇ ಕಾಶ್ಮೀರದಲ್ಲಿ ಆಡಳಿತಕ್ಕೆ ಬರ್ತದೆ ಅನ್ನೋದರ ಬಗ್ಗೆ ಯಾವುದೇ ಸಂದೇಹ ಬೇಡ. ಹಾಗಾದರೆ ಮೋದಿಯವರು 370ಯನ್ನು ತೆಗೆದರು, ಅಲ್ಲಿಯ ಎಲ್ಲ ಆಡಳಿತಾತ್ಮಕವಾದ ಸೂತ್ರವನ್ನು ಬದಲಾಯಿಸಿದರು, ಭಾರತದ ಒಳಗಡೆನೆ ಕಾಶ್ಮೀರ, ಜಮ್ಮು ಕಾಶ್ಮೀರ ಇದೆ ಅನ್ನೋದನ್ನು ಪೃಥಕ್ಕರಿಸಿದರು. ಆದರೆ ಲಾಭ ಏನು? ಹಾಗಾದರೆ BJP ಆಡಳಿತಕ್ಕೆ ಬರೋದಿಲ್ಲ ಅಂತ ಆದರೆ ಇಷ್ಟು ಮಾಡಿ ಪ್ರಯೋಜನ ಏನು ಅನ್ನುವಂಥ ಪ್ರಶ್ನೆ ನಿಮ್ಮನ್ನು ಕಾಡ್ತದೆ. ಆದರೆ NC ಮತ್ತು ಕಾಂಗ್ರೆಸ್ಸಿನ ಮೈತ್ರಿಕೂಟ ಆಡಳಿತಕ್ಕೆ ಬಂದರೂ ಕೂಡ 370ಯನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ದೇಶ ವಿರೋಧಿಯಾದಂಥ ಯಾವುದೇ ಒಂದು ಆಡಳಿತವನ್ನು, ಜನಸಂವಹನವನ್ನು, ಕಾಶ್ಮೀರ ಅಥವಾ ಅಲ್ಲಿಯ ನೆಲೆಯನ್ನು, ಅಲ್ಲಿಯ ಆಡಳಿತಕ್ಕೆ ಬರುವಂಥ NC ಮತ್ತು ಕಾಂಗ್ರೆಸ್ಸಿನ ಒಕ್ಕೂಟ ಸರ್ಕಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ವಿಧಾನಸಭೆಯ ಒಂದು ಬಹುಮತವನ್ನು ಸಾಬೀತು ಮಾಡಿ ರಾಜ್ಯ ಸರ್ಕಾರವನ್ನು NC ಮತ್ತು ಕಾಂಗ್ರೆಸ್ಸಿನ ಮೈತ್ರಿ ಪಕ್ಷ ಕಟ್ಟಿದರೂ ಕೂಡ ಇಡೀದಾಗಿ ಕಾಶ್ಮೀರದ ಜುಟ್ಟು ಜನವಾರ ಅದು ಮೋದಿಯವರ ಕೈಯಲ್ಲೇ ಇರುತ್ತೆ. ಹಾಗಾದರೆ ಯಾಕೆ, ಹೇಗೆ? ಈ ಕಾರಣಕ್ಕಾಗಿಯೇ ಜಮ್ಮು ಕಾಶ್ಮೀರದ ಎಲೆಕ್ಷನ್ನಿನ ಬಗ್ಗೆ BJPಗೆ ತುಂಬ ಆಸಕ್ತಿ ಇಲ್ಲ. ಕಳೆದ 24ರ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಹಾಕಿಲ್ಲ ಅವರು ಕಾಶ್ಮೀರದಲ್ಲಿ. ಯಾಕೆಂತಂದರೆ ಅಲ್ಲಿಯ ಗ್ರೌಂಡ್ ರಿಯಾಲಿಟಿ ಅವ್ರಿಗೆ ಗೊತ್ತಿದೆ. ಹೋಗಿ ನಾವು ಏನೇ ಸೆಣಸಾಡಿದ್ರೂ ಕೂಡ ಅದು ಬಂಡೆಗೆ ತಲೆ ಜಜ್ಜಿದಂಥ ಅನುಭವವೇ. ಹಾಗಾಗಿ ಅವರು ನೋಡಿ, ಈಗ ಕಾಶ್ಮೀರಕ್ಕೆ ಎಲೆಕ್ಷನ್ ಘೋಷಣೆ ಆದ ನಂತರ NC ಮತ್ತು PDP
ಇವರೆಲ್ಲ ಎಷ್ಟು ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಸಿನವರು ಎಷ್ಟು ಅತಿ ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಮೈತ್ರಿ ಮಾಡ್ಕೊಳ್ತಾ ಇದ್ದಾರೆ, ಅಲ್ಲಿ ಜನರೊಟ್ಟಿಗೆ ಮಕ್ಕಳೊಟ್ಟಿಗೆ ಸಂವಾದ ಮಾಡ್ತಾ ಇದ್ದಾರೆ, ಅಲ್ಲಿ ಪ್ರತ್ಯೇಕತಾವಾದವನ್ನು ಮತ್ತೆ ಪುನರುಜ್ಜೀವನ ಮಾಡುವಂಥ ಕೆಲಸ ಕೈ ಹಾಕಿದೆ. ಆದರೆ BJP ಒಂದು ಹಂತದಲ್ಲಿ ನಿರ್ಲಿಪ್ತವಾಗಿದೆ, ನಿರ್ಲಕ್ಷ್ಯದಿಂದ ನೋಡ್ತಾ ಇದೆ. ಯಾಕೆಂತಂದರೆ ಅಲ್ಲಿ ಗೇನಿಂಗ್ ಇಲ್ಲ ಅಂತ ಗೊತ್ತವ್ರಿಗೆ. ನಾವು ಏನೇ ಮಾಡಿದರೂ ಕೂಡ ಅಲ್ಲಿ ಆಡಳಿತಕ್ಕೆ ಬರುವ ಪ್ರಶ್ನೆಯೇ ಇಲ್ಲ. ಈ ಮುನ್ಸೂಚನೆ ಮತ್ತು ಇದರ ವಾಸ್ತವದ ಪ್ರಜ್ಞೆಯಲ್ಲೇ 370 ತೆಗೆದ ನಂತರ ಲಡಾಖನ್ನು, ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರಶ್ನೆ ಒಂದು ನೆಲವಾಗಿ, ಅದರ ಕ್ಷೇತ್ರವಾಗಿ ಅದನ್ನು ಬದಲಾಯಿಸಲಾಯಿತು. ಈವರೆಗೆ ಭಾರತದಲ್ಲಿ 7 ಕೇಂದ್ರಾಡಳಿತ ಪ್ರದೇಶ ಇತ್ತು, ಈಗ ಅದಕ್ಕೆ ಲಡಾಖ್ ಮತ್ತು ಕಾಶ್ಮೀರ ಸೇರಿದೆ. ಆದರೆ ಕಾಶ್ಮೀರಕ್ಕೆ ವಿಧಾನಸಭಾ ಚುನಾವಣೆಯ ಮತ್ತು ಅಲ್ಲೊಂದು ಅಸ್ತಿತ್ವದಲ್ಲಿರುವ ರಾಜ್ಯ ಸರ್ಕಾರದ ಮಾನ, ಸ್ಥಾನ, ಸಮ್ಮಾನವನ್ನು ಕೊಡಲಾಗಿದೆ. ಆದರೆ ಅದು ದೆಹಲಿಯ ಪರಿಸ್ಥಿತಿಯಲ್ಲೇ ಮುಂದುವರಿತದೆ. ಈಗ ದೆಹಲಿಯಲ್ಲಿ ಕೇಜ್ರಿವಾಲ್ ಸರ್ಕಾರ ಇದ್ದರೂ ಕೂಡ ಅದರ ಸಂಪೂರ್ಣ ಸ್ವಾಯತ್ತೆ ಯಾರ ಕೈಯಲ್ಲಿದೆ? ಕೇಂದ್ರದಲ್ಲಿದೆ. ನೆಲ, ಭೂಮಿಯ ಪ್ರಶ್ನೆ ಸ್ವತಂತ್ರವಾಗಿ ಯಾವುದೇ ರೀತಿಯಲ್ಲೂ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಕೇಂದ್ರಾಡಳಿತ ಪ್ರದೇಶಕ್ಕೆ. ದೆಹಲಿಯಲ್ಲೂ ಕೂಡ ಹಾಗೆಯೇ. ಇನ್ನು ಪೊಲೀಸ್ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡೇ ಕಾಶ್ಮೀರದ ಮಾರಣ ಹೋಮವನ್ನು ಮಾಡಿದ್ದು ಸ್ಥಳೀಯ ಸರ್ಕಾರ. ಕಾಶ್ಮೀರಿ ಪಂಡಿತರ ರಕ್ತ ಹರಿಸಿದ್ದು ಅಲ್ಲಿಯ ಪೊಲೀಸರನ್ನು ಸಂಪೂರ್ಣವಾಗಿ ಬಳಸಿಕೊಂಡು. ಈಗ ಇನ್ನು ಮುಂದೆ ನೀವು NC ಮತ್ತು ಕಾಂಗ್ರೆಸ್ಸಿನ ಮಿಶ್ರಕೂಟ ಬಂದರೂ ಕೂಡ ಅಲ್ಲಿ ಯಾವುದೇ ಈ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪೊಲೀಸ್ ಮತ್ತು ನೆಲದ ಹಕ್ಕು ಬಾಧ್ಯತೆ ಇತ್ಯಾದಿ ವಿಚಾರ ಸಂಪೂರ್ಣವಾಗಿ ಕೇಂದ್ರದ ಕಪಿಮುಷ್ಟಿಯಲ್ಲೇ ಇರುತ್ತೆ. ಮತ್ತು ಅಲ್ಲಿ ಲೆಫ್ಟಿನೆಂಟ್ ಗವರ್ನರನ್ನೇ ಅಲ್ಲಿ ರಾಜ್ಯಪಾಲರನ್ನಾಗಿ ಅಥವಾ ರಾಜ್ಯದ ಅಧಿಕಾರದ ದಂಡವನ್ನು ಉಪಯೋಗಿಸುವಂಥ ಒಂದು ನಾಯಕತ್ವವನ್ನು ಅಲ್ಲಿ ಇರಿಸಲಾಗತ್ತೆ. ದೆಹಲಿಯಲ್ಲಿ ಕೇಜ್ರಿವಾಲಿಗೂ ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರಿಗೂ ಯಾವತ್ತ ರೀತಿಯ ಒಂದು ಹೊಯ್ದಾಟ, ತಾಕಲಾಟ, ಜಗಳ ಬರುತ್ತೆ ಅಂತ ನೀವು ನೋಡಿದ್ದೀರಿ. ಹಾಗಾಗಿ ಕಾಶ್ಮೀರದಲ್ಲಿ NC ಮತ್ತು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದರೂ ಕೂಡ ಬರ್ತದೆ ಅನ್ನೋದು ಖಚಿತ ಆಗಿದೆ. ಬಂದರೂ ಕೂಡ ಅದರ ಇಡೀದಾದಂಥ ಜುಟ್ಟು ಜನವಾರ ಕೇಂದ್ರದ ಕೈಯಲ್ಲೇ ಇರುತ್ತೆ. ಹಾಗಾಗಿ BJPಗೆ ತಲೆಬಿಸಿ ಇಲ್ಲ. 370ಯನ್ನು ತರ್ತೇವೆ ಅಂತ ಬೊಗಳೆ ಹೊಡೆಯಬಹುದೇ ಹೊರತು 370ಯನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ವಿಧಾನಸೌಧದ ರಾಜ್ಯದ ಅಧಿಕಾರದ ಪ್ರಶ್ನೆಯಲ್ಲಿ ಉಳಿದಿಲ್ಲ. ಅದು ಕೇಂದ್ರದ ಪ್ರಶ್ನೆಯಾಗಿದೆ, ಸಂಸತ್ತಿನ ಪ್ರಶ್ನೆಯಾಗಿದೆ, ಮತ್ತು ಸುಪ್ರೀಂ ಕೋರ್ಟ್ ಈಗಾಗಲೇ ಅದನ್ನು ಮಾನ್ಯ ಮಾಡಿದೆ. ಹಾಗಾಗಿ ಇವರೀಗ ನಾವಲ್ಲಿ ಭಾರತದ ಶಿರ ಕಾಶ್ಮೀರದಲ್ಲಿ ನಾವು ಅಧಿಕಾರಕ್ಕೆ ಬಂದೆವು ಅಂತಾದರೆ ಇಡೀ ಭಾರತವನ್ನು ಅಧಿಕಾರಕ್ಕೆ ನಾವು ಬರ್ತೇವೆ ಅನ್ನುವುದರ ಮುನ್ಸೂಚನೆ ಅಂತ ಖರ್ಗೆ ಅವರೇನು ಹೇಳಿದಾರಲ್ಲ, ಅದು ಅಪ್ರಬುದ್ಧತನದ ಮತ್ತು ಯಾವುದೇ ಲಾಜಿಕ್ ಇಲ್ಲದೆ ಇದ್ದ ಮಾತು. ಆದರೆ ಇಲ್ಲಿ ಬರುವ ಪ್ರಶ್ನೆ ಏನು ಅಂತಂದರೆ, ಸ್ಥಳೀಯ ಆಡಳಿತವನ್ನು ಕೈಗೆತ್ತಿಕೊಂಡು ಇನ್ನೇನೂ ಮಾಡದೇ ಇದ್ದರೂ ಭಾರತದ ಹೊರಗಿನ ಶಕ್ತಿಯೊಟ್ಟಿಗೆ ಮೇಳೈಸಿ, ಪಾಕಿಸ್ತಾನದೊಟ್ಟಿಗೆ ಕೈ ಜೋಡಿಸಿ, ಪ್ರತ್ಯೇಕತಾವಾದಿಗಳು ಮತ್ತು ಭಯೋತ್ಪಾದಕರೊಟ್ಟಿಗೆ ಕೈ ಜೋಡಿಸಿ ಮಾಡಬಾರದ ಕಿರುಕುಳವನ್ನು ಭಾರತಕ್ಕೆ ಮಾಡಿಸುವ ಎಲ್ಲ ಸಾಧ್ಯತೆಗಳನ್ನು ಈ ಇಂಡಿ ಕೂಟ ಅಥವಾ NC ಮತ್ತು ಕಾಂಗ್ರೆಸ್ಸಿನ ಒಕ್ಕೂಟ ಖಂಡಿತವಾಗಿ ಮಾಡುತ್ತೆ. ಇದು ಭಯಾನಕ. ಇದು ನಮಗಿರುವಂಥ ಥ್ರೆಟ್ಟು. ಅಂದರೆ ನಾನು ಹೇಳಿಕೊಟ್ಟದ್ದು ಏನು ಅಂತಂದರೆ, ರಾಹುಲ್ ಗಾಂಧಿಯ ಒಟ್ಟು ಮನೋಸ್ಥಿತಿ ಏನಾಗಿದೆ, ಇದೇ ಜಾತಿ 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 ಗಣನೆ ಅಂತ ಹೇಳುವವರು ನಾನು ಹಿಂದೆಯೂ ಹೇಳಿದ್ದೆ. UPA ಸರ್ಕಾರದಲ್ಲಿ ಜಾತಿ ಗಣತಿಯನ್ನು ಮಾಡಿ ಅದನ್ನು ಪಬ್ಲಿಷ್ ಮಾಡೋದಿಲ್ಲ. ಯಾಕೆ? ತಮಗೆ ತಿರುಮಂತ್ರ ಆಗತ್ತೆ ಅಂತ ಗೊತ್ತಾದ ತಕ್ಷಣ ಜಾತಿ ಗಣತಿಯ ವರದಿಯನ್ನು ಸಂಪೂರ್ಣವಾಗಿ ಅದನ್ನು ಸೆರೆಯಲ್ಲಿಡಲಾಯಿತು. ಇದೇ ಸಿದ್ದು ಅವರ ಅಧಿಕಾರದಲ್ಲಿ ಜಾತಿ ಗಣನೆ ಮಾಡಿದರು, ಆದರೆ ಅದನ್ನು ಕೂಡ ಪಬ್ಲಿಷ್ ಮಾಡಿಲ್ಲ, ಹೊರಗೆ ತರಲಿಲ್ಲ. ಇಂಥ ಪಡ್ಪೋಷಿತನವನ್ನು ತಮ್ಮದೇ ಚರಿತ್ರೆಯ ಒಳಗಡೆ ಇಟ್ಟುಕೊಂಡು ಈಗ ಏನು ಹೇಳ್ತಾರೆ, ಜಾತಿ ಗಣತಿ ಆಗಬೇಕು, ಜಾತಿ ಗಣತಿ ಆಗಬೇಕು. ಆವಾಗ ಮಾಡಿದ ಜಾತಿ ಗಣತಿಯ ವರದಿಯನ್ನು ಯಾಕೆ ಅಂಡಿನಡಿ ಹಾಕಿ ಕೂತ್ರಿ ಅನ್ನುವ ಪ್ರಶ್ನೆಗೆ ಉತ್ತರ ಇಲ್ಲ. ಆದರೆ ಕೊನೆಗೂ
ಈ 24ರ ಚುನಾವಣೆಯಲ್ಲಿ 231 ಸೀಟು ಬಂದ ತಕ್ಷಣ ನಾವಿನ್ನು ಒಂದೇ ಹೆಜ್ಜೆ ಬಾಕಿ ಇರುವುದು 29ರ ಚುನಾವಣೆಯಲ್ಲಿ ನಾವೇ ಬರ್ತೇವೆ. ಆದ್ದರಿಂದ ದೇಶ ವಿರೋಧಿ ಸಂಘಟನೆಗಳೊಟ್ಟಿಗೆ, ದೇಶ ವಿರೋಧಿ ಶಕ್ತಿಗಳೊಟ್ಟಿಗೆ, ಪ್ರತ್ಯೇಕತಾವಾದಿಗಳೊಟ್ಟಿಗೆ, ಪಾಕಿಸ್ತಾನದ ಒಟ್ಟಿಗೆ ಎಲ್ಲರೊಟ್ಟಿಗೂ ಸೇರಿಕೊಂಡು ಮೋದಿಯವರನ್ನು ಅಭದ್ರಗೊಳಿಸಬೇಕು. ಯಾಕೆಂತಂದರೆ ಮೋದಿಯವರ ಪರಮಾಸ್ತ್ರ ಏನು? ಶುದ್ಧ ಆಡಳಿತ, ಅಭಿವೃದ್ಧಿಪರ ಆಡಳಿತ, ಯಾವುದೇ ರೀತಿಯಲ್ಲೂ ಹಗರಣಗಳು ಇಲ್ಲ. ಅಂಥ ಒಬ್ಬ ಮನುಷ್ಯನಿಗೆ 2029 ನನ್ನ ಗುರಿಯೇ ಅಲ್ಲ ಅಂತ ಘೋಷಿಸ್ಬಿಟ್ಟಿದ್ದಾರೆ ಅವರು. ನನ್ನ ಗುರಿ ಏನು? ಅಮೃತ ಕಾಲ 2047ರಲ್ಲಿ ಭಾರತವನ್ನು ಬಲಿಷ್ಠವಾಗಿಸುವ ವಿಕಸಿತ ಭಾರತವನ್ನಾಗಿ ಕಟ್ಟುವುದೇ ನನ್ನ ಗುರಿ ಅಂತ ಹೊರಟಿದ್ದಾರೆ ಅವರು. ಹಾಗಾಗಿ ಅವರಲ್ಲಿ ಎಲ್ಲೋ ಒಂದು ಕಡೆ ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥರ ಮಧ್ಯೆ ಒಂದು ಸಣ್ಣ ಪುಟ್ಟ ವೈಮನಸ್ಸು, RSSನೊಟ್ಟಿಗೆ ಒಂದು ಸಣ್ಣ ಪುಟ್ಟ ತಿಕ್ಕಾಟ, ಅದನ್ನು ಈ ಕಾಶ್ಮೀರ ಚುನಾವಣೆ ಘೋಷಣೆ ಆದ ನಂತರ RSSನೊಟ್ಟಿಗೆ ಅದನ್ನು ಪ್ಯಾಚಪ್ ಮಾಡಿಕೊಳ್ಳಲಾಗಿದೆ. RSSನ ಪ್ರಮುಖರಾದಂಥ ಮಹಾ ಹುಲಿಗಳನ್ನೇ ಮತ್ತೆ ಪುನರ್ನೇಮಕ ಮಾಡಲಾಗಿದೆ. ಹಾಗಾಗಿ ಆ ಎಲ್ಲ ಸಣ್ಣ ಪುಟ್ಟ ಸಂಗತಿಗಳನ್ನು ಹೋಗಲಾಡಿಸ್ಕೊಂಡು ಅವರ ಉದ್ದೇಶ ಏನು? 2047. ಹಾಗಾಗಿ ಈಗ ಅವರ ಒಕ್ಕೂಟ ಸರ್ಕಾರ, ಈ ಮೈತ್ರಿ ಸರ್ಕಾರ, ಸಮ್ಮಿಶ್ರ ಸರ್ಕಾರ, ಈ ಮಿಶ್ರ ಸರ್ಕಾರದಲ್ಲಿ ಒಡಕು ಬರುತ್ತೆ ಅಂತ ಭಾವಿಸಿದ್ರು. ನಿತೀಶ್ ಕುಮಾರ್ ಅದಕ್ಕೆ ಈಗ ಒಂದು ತಪರಾಕಿಯನ್ನು ಇಂಡಿ ಕೂಟಕ್ಕೆ ಕೊಟ್ಟಾಗಿದೆ. ಚಿರಾಗ್ ಪಾಸ್ವಾನ್ ಎಲ್ಲೋ ಕೆಲವು ಆಟ ಆಡಲಿಕ್ಕೆ ಹೋದ್ರು, ಅವರ ಬಾಲವನ್ನು ಅಮಿತ್ ಶಾ ಕತ್ತರಿಸಿದ್ದಾರೆ. ನಿತೀಶ್ ಕುಮಾರ್ ಯಾವ ಮಟ್ಟಿಗೆ ಇಂಡಿ ಕೂಟಕ್ಕೆ ತಪರಾಕಿ ಕೊಟ್ಟರು ಅಂದರೆ, ಅವರ ವಕ್ತಾರ ಮೋದಿಯವರ ಆಡಳಿತವನ್ನು ಪ್ರಶ್ನಿಸಿದ ತಕ್ಷಣ ಅವರ ವಕ್ತಾರಿಕೆಯಿಂದಲೇ ಕಿತ್ತು ಬಿಸಾಡಿದರೆ, ಹೊಸಬರನ್ನು ನೇಮಕ ಮಾಡಿದ್ದಾರೆ. ಅದರ ಅರ್ಥ ಏನು? ನಮ್ಮ ಘಟಬಂಧನ್ ಸರ್ಕಾರ ಬಲಿಷ್ಠವಾಗಿದೆ, ನೀವು ಯಾವುದೇ ರೀತಿಯಲ್ಲೂ ಅದರ ಇನ್ನೊಂದು ಮುಖವನ್ನು, ಇನ್ನೂ ಅದರ ಪರಿಣಾಮವನ್ನು ನಿರೀಕ್ಷೆ ಮಾಡಬೇಡಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ನಿತೀಶ್ ಕುಮಾರ್ ಕೊಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿಗೆ ಮೋದಿ ಮತ್ತು NDA ಸರ್ಕಾರವನ್ನು ಉರುಳಿಸಲಿಕ್ಕೂ ಸಾಧ್ಯ ಇಲ್ಲ, ಅದರ ಬೆಳವಣಿಗೆ ಮತ್ತು ನಾಗಾಲೋಟವನ್ನು ತಡೆಯಲಿಕ್ಕೂ ಸಾಧ್ಯ ಇಲ್ಲ. ಇತ್ತೀಚೆಗೆ ರಾಜ್ಯಸಭೆಯಲ್ಲೂ ಕೂಡ ಪೂರ್ಣ ಮಟ್ಟದ ಬಹುಮತ, ಹೊಡೆತದ ಮೇಲೆ ಹೊಡೆತ ಬೀಳ್ತಾ ಇದೆ. ಆದ್ದರಿಂದ ಅವರು ಏನು ಮಾಡ್ತಾ ಇದ್ದಾರೆ? ಹಿಂಬಾಗಿಲಿನಿಂದ ಹರಿಯಾಣ ಮತ್ತು ಕಾಶ್ಮೀರದ ಚುನಾವಣೆ ಮುಗಿದ ನಂತರ ಭಾರತಕ್ಕೆ ಒಂದು ದೊಡ್ಡ ಷಡ್ಯಂತ್ರದ, ಅನಾಹುತದ, ಬಾಂಗ್ಲಾ ರೀತಿಯ ಒಂದು ಸಂದರ್ಭವನ್ನು ಕ್ರಿಯೇಟ್ ಮಾಡಿದ್ದು ಅವರ ಉದ್ದೇಶ. ಅದಕ್ಕಾಗಿಯೇ ಇದೆಲ್ಲ ಒಗ್ಗೂಡಿಸ್ತಾ ಇದ್ದಾರೆ, ಭಾರತದ ಹೊರಗೂ ಭಾರತದ ಒಳಗೂ. ಆದರೆ ನೆನಪಿಡಿ, ಅದಕ್ಕಿಂತ ಮುಂದಾಲೋಚನೆ ಭಾರತದ ಕೈಯಲ್ಲಿದೆ, ಇಂಟೆಲಿಜೆನ್ಸ್ ಕೈಯಲ್ಲಿದೆ. ಅಮಿತ್ ಶಾ ಮತ್ತು ಮೋದಿ ಅಷ್ಟು ಸುಲಭವಾಗಿ ಇವರ ಷಡ್ಯಂತ್ರಕ್ಕೆ ಒಳಗಾಗುವಂಥ ಸಾಧ್ಯತೆಯೇ ಇಲ್ಲ. ಇವೆಲ್ಲವೂ ಹತಾಶ ಪ್ರಯತ್ನ. ಆದರೆ ದೇಶವನ್ನು ಅಭದ್ರಗೊಳಿಸುವ, ದೇಶವನ್ನು ಛಿದ್ರಗೊಳಿಸುವ, ದೇಶವನ್ನು ಸಂಪೂರ್ಣವಾಗಿ ಭಯೋತ್ಪಾದಕರ ಕೈಯಲ್ಲಿ ಇಡುವಂಥ ಕೆಲಸವನ್ನು ಇಂಡಿ ಕೂಟ ಮತ್ತು ರಾಹುಲ್ ಗಾಂಧಿ ನೇರವಾಗಿ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ದೇಶಭಕ್ತನ ಹೋರಾಟ ನಡೀತಾ ಇದೆ. ಇದು ದೇಶ ವಿರೋಧಿ ಮತ್ತು ದೇಶದ್ರೋಹಿ, ಅದರ ಜೊತೆಗೆ ದೇಶ ಪ್ರೇಮಿ, ದೇಶ ಭಕ್ತರ ನಡುವಿನ ಒಂದು ಹೋರಾಟವಾಗಿ ಪ್ರತಿ ಕ್ಷಣ ಕಾಣಿಸ್ಕೊಳ್ತಾ ಇದೆ. ರಾಹುಲ್ ಗಾಂಧಿಯ ನಡೆಯನ್ನು ಬಹಳ ಸೂಕ್ಷ್ಮವಾಗಿ ನಾವು ದೇಶದ ಬಹುಸಂಖ್ಯಾತರು ಗಮನಿಸದೇ ಇದ್ದರೆ, ಈ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕನ್ನು ಇಟ್ಟುಕೊಂಡು ಅವರು ಮಾಡಬಾರದ ಅನಾಹುತಕ್ಕೆ ಕೈ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಯಾವ ಸಂಶಯವೂ ಬೇಡ. ಅದಕ್ಕಾಗಿಯೇ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಬಹುಸಂಖ್ಯಾತರೇ, ಹಿಂದೂಗಳೇ, ನೀವೇ ದೇಶದ ಭವಿಷ್ಯದ ಮಹಾನ್ ಟ್ರಂಪ್ ಕಾರ್ಡು. ಅದನ್ನೇ ಮೋದಿಯವರು ನಂಬಿದ್ದಾರೆ. ಅಲ್ಪಸಂಖ್ಯಾತರ ಮತ ಹೋದರೂ ಚಿಂತೆ ಇಲ್ಲ, ನನಗೆ 110 ಕೋಟಿ ಇರುವಂಥ ಬಹುಸಂಖ್ಯಾತ ಹಿಂದೂಗಳ ಮೇಲೆ ನಂಬಿಕೆ ಇದೆ ಅನ್ನೋದೇ ಅವರ ಆತ್ಮವಿಶ್ವಾಸ. ಅಮೃತ ಕಾಲದ ಸಾಕಾರ ರೂಪಕ್ಕೆ ಟೊಂಕ ಕಟ್ಟಿದ್ದು 2047ರವರೆಗೂ ನಾವು ಅಧಿಕಾರದಲ್ಲಿ ಇರ್ತೇವೆ ಅನ್ನುವಂಥ ವಿಶ್ವಾಸವನ್ನು ಮೋದಿಯವರು ಹೊಂದಿದ್ದರೆ ಅದು ಹಿಂದೂಗಳ ಮೇಲೆ. ನೆನಪಿಡಿ. ನಮಸ್ತೆ.